ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸಿತ್ತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಇನ್ನು ಈ ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಭಾಗಿಯಾಗಿದ್ದರೆ, ಈತ ಬೆಂಗಳೂರಿನಲ್ಲಿ ಅವರ ಪುತ್ರ ಮಿಲಿಂದ್ ಖರ್ಗೆಗೆ ಸತತ 8 ಗಂಟೆಗಳ ಕಾಲ ಅತ್ಯಂತ ಪ್ರಮುಖ ಆಪರೇಷನ್ ನಡೆಯುತ್ತಿದ್ದಂತೆ. ಆದರೆ ಇವೆಲ್ಲವನ್ನ ಬದಿಗಿಟ್ಟು ನನಗೆ ನನ್ನ ಕರ್ತವ್ಯ, ನನ್ನ ಹೋರಾಟವೇ ಮುಖ್ಯ ಅಂತ ಖರ್ಗೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಎಂಬ ವಿಚಾರ ಇದೀಗ ಗೊತ್ತಾಗಿದೆ. ಖರ್ಗೆ ಮಗನಿಗೆ 8 ಗಂಟೆಗಳ ಕಾಲ ಆಪರೇಷನ್ ಜರುಗಿತ್ತು. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಮಗನ ಶಸ್ತ್ರಚಿಕಿತ್ಸೆ ವಿಚಾರ ತಿಳಿಸಿದ್ರು. ಹಿಂದಿನ ದಿನ ನನ್ನ ಮಗನಿಗೆ 8 ಗಂಟೆಗಳ ಶಸ್ತ್ರಚಿಕಿತ್ಸೆ ನಡೆದಿತ್ತು. ಆಸ್ಪತ್ರೆ ವೈದ್ಯರು, ನನ್ನ ಮಕ್ಕಳು, ಕುಟುಂಬಸ್ಥರು ಸೇರಿದಂತೆ ಎಲ್ಲರೂ ನನಗೆ ಅಲ್ಲಿಗೆ ಬರುವಂತೆ ಕಾಲ್ ಮಾಡಿದ್ರು. ಆದರೆ ನಾನು ಪ್ರತಿಭಟನೆಯಲ್ಲಿ ಭಾಗಿಯಾಗಲು ನಿರ್ಧರಿಸಿದ್ದೆ ಅಂತ ಖರ್ಗೆ ಅವರು ಹೇಳಿದರು. ಇದರ ಜೊತೆಗೇನೆ ದೇಶಕ್ಕಾಗಿ ನಾನು ಎಲ್ಲವನ್ನ ತ್ಯಾಗ ಮಾಡಿದ್ದೇನೆ. ದೇಶವನ್ನ ರಕ್ಷಿಸುವ ಗಡಿಯಲ್ಲಿ ಸೈನಿಕರಾಗಿದ್ದಾರೆ. ಅವರು ತಮ್ಮ ಫ್ಯಾಮಿಲಿಯಿಂದ ದೂರ ಇರ್ತಾರೆ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಈ ದೇಶಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡಿದ್ದಾರೆ. ಹೀಗಿರುವಾಗ ನಾನು ದೆಹಲಿಯಲ್ಲಿಯೇ ಬಿಟ್ಟು ಸಂಸತ್ತು ಮತ್ತು ದೊಡ್ಡ ರ್ಯಾಲಿಯನ್ನು ಬಿಟ್ಟು ನನ್ನ ಮಗನನ್ನ ಭೇಟಿ ಆಗಬೇಕೆ ಅಂತ ಯೋಚಿಸಿದ್ದೆ. ಆದರೆ ಇಲ್ಲೇ ಉಳಿಯುವುದು ನನಗೆ ಸರಿ ಅನಿಸಿತ್ತು ಅಂತ ಖರ್ಗೆ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಸಂಸತ್ತು ಅಧಿವೇಶನ ನಡೀತಿರುವಾಗ ಮತ್ತು ದೊಡ್ಡ ರ್ಯಾಲಿ ನಡೀತಿರುವಾಗ ದೆಹಲಿಯನ್ನು ಬಿಡದಿರಲು ನಿರ್ಧರಿಸಿದ್ದೆ ಅಂತ ಖರ್ಗೆ ಹೇಳಿದ್ದಾರೆ. ನನ್ನ ಮಗನಿಗೆ ಏನಾದರೂ ಆಗ್ಬೋದು, ಆದರೆ 140 ಕೋಟಿ ಜನರನ್ನು ಉಳಿಸುವ ಹೋರಾಟಕ್ಕಾಗಿ ನಾನು ಇಲ್ಲೇ ಉಳಿತೇನೆ ಅಂತ ಖರ್ಗೆ ಹೇಳಿದರು. ಈ ವೇಳೆ ರಾಹುಲ್ ಗಾಂಧಿ ಮತ್ತು ಇತರ ನಾಯಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖ್ಯಸ್ಥರಿಗೆ ಎದ್ದು ನಿಂತು ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿದರು. ಮೋದಿ ಸರ್ಕಾರ ಕೇಂದ್ರ ಸಂಸ್ಥೆಗಳನ್ನು ಅವರ ವಿರುದ್ಧ ಪ್ರಯೋಗಿಸಿದ್ರು ಸಹ ದೇಶವನ್ನು ಉಳಿಸುವ ಹೋರಾಟದಲ್ಲಿ ಅವರು ಹಿಂದೆ ಸರಿಯಬಾರದು ಅಂತ ಖರ್ಗೆ ಹೇಳಿದರು. ಮತ ಚೋರಿ ಎಂಬುದು ಅತಿ ದೊಡ್ಡ ದೇಶದ್ರೋಹ ಮತ್ತು ಈ ದೇಶವು ಮತಗಳ್ಳರಿಗೆ ಕಠಿಣ ಪಾಠ ಕಲಿಸುತ್ತೆ ಅಂತ ಆರೋಪಿಸಿದವರು, ಕಾಂಗ್ರೆಸ್ ಸಿದ್ಧಾಂತ ಮಾತ್ರ ದೇಶವನ್ನು ಉಳಿಸಬಲ್ಲದು ಮತ್ತು RSS ಸಿದ್ಧಾಂತವು ದೇಶವನ್ನು ಮುಗಿಸುತ್ತದೆ ಅಂತ ಹೇಳಿದರು. ಬಿಜೆಪಿ RSSನ ಜನರು ಸಂವಿಧಾನವನ್ನು ಕೊನೆಗೊಳಿಸುವ ಪ್ರಯತ್ನಗಳಲ್ಲಿ ತೊಡಗಿದ್ದಾರೆ. ಬಿಜೆಪಿ RSSನ ಜನರು ಮತ್ತೆ ಬಡವರಾಗಿ ಮಾಡಲು ಬಯಸ್ತಾರೆ. ಈ ಬಿಜೆಪಿ ಕಾಂಗ್ರೆಸ್ನ ಜನರು ಮತಗಳ್ಳತನ ಮತ್ತು ದೇಶದ್ರೋಹದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ. ನಮ್ಮ ಹೋರಾಟ ಈ ದೇಶದ್ರೋಹಿಗಳ ವಿರುದ್ಧ. ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲಿಲ್ಲ ಮತ್ತು ಕಳೆದ 11 ವರ್ಷಗಳಲ್ಲಿ ಬಿಜೆಪಿ RSS ದೇಶದ ಪ್ರತಿಯೊಂದು ಸಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಲಗೊಳಿಸಲು ಮಾತ್ರ ಕೆಲಸ ಮಾಡಿದೆ ಅಂತ ಖರ್ಗೆಜಿ ಅವರು ಹೇಳಿರುವಂಥದ್ದು. ಹೀಗಾಗಿ ಹಲವು ಚುನಾವಣೆಗಳಲ್ಲಿ ಸೋತ ನಂತರವೂ ಕೂಡ ಕಾಂಗ್ರೆಸ್ ಸಿದ್ಧಾಂತ ಜೀವಂತವಾಗಿದೆ. ಆದರೆ ಮೋದಿ ಒಮ್ಮೆ ಸೋತ್ರೆ ಅವರು ಎಲ್ಲಿಯೂ ಕಾಣಿಸುವುದಿಲ್ಲ ಅಂತ ಹೇಳಿದರು. ನಾವು ಹಲವು ಬಾರಿ ಚುನಾವಣೆಗಳಲ್ಲಿ ಸೋತಿದ್ದೇವೆ, ಆದರೆ ನಮ್ಮ ಸಿದ್ಧಾಂತ ಜೀವಂತವಾಗಿದೆ. ಮೋದಿ ಚುನಾವಣೆಯಲ್ಲಿ ಸೋತ ದಿನ ಅವರ ಹೆಸರು ಮತ್ತು ಕುರುಹು ಅಳಿಸೋಗುತ್ತೆ ಅಂತ ಖರ್ಗೆ ಅವರು ಟೀಕೆಯನ್ನು ಮಾಡ್ತಾರೆ. ನೋಡಿ, ಇಂತಹ ಒಂದು ಹೋರಾಟದ ಸಮಯ. ಆದರೆ ಪಕ್ಷಕ್ಕಾಗಿ ಇವತ್ತಂತಲ್ಲ, ಯಾವಾಗಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷಕ್ಕೆ ಸಾಕಷ್ಟು ನಿಷ್ಠಾವಂತರಾಗಿದ್ದಾರೆ. ಸಾಕಷ್ಟು ನಿಷ್ಠಾವಂತ ರಾಜಕಾರಣಿಗಳಲ್ಲಿ ಅವರು ಕೂಡ ಒಂದಾಗಿದ್ದಾರೆ. ನಮ್ಮ ಪ್ರಧಾನ ಸಂಪಾದಕರು ಅನೇಕ ಸಲ ಹೇಳ್ತಾರೆ ಮತ್ತು ಹೇಳಿದ್ರು ಕೂಡ, ಮಲ್ಲಿಕಾರ್ಜುನ್ ಖರ್ಗೆ ಅಂತಹ ತ್ಯಾಗಿಮಯಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಉತ್ತಮ ನಾಯಕ ಕಾಂಗ್ರೆಸ್ನಲ್ಲಿ ಮತ್ತೊಬ್ಬರು ಇಲ್ಲ. ಅವರಿಗೆ ಕೇವಲ ಅಧಿಕಾರವನ್ನು ಕೊಟ್ಟಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ, ಆದರೆ ಅಧಿಕಾರ ಮಾತ್ರ ಕೊಟ್ಟಿಲ್ಲ. ಏನಾದರೂ ಡಿಸಿಷನ್ ತಗೋಬೇಕಾದ್ರೆ ಮತ್ತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಸೂಚನೆ ಮೇರೆಗೆ ಡಿಸಿಷನ್ ಅನ್ನು ತಗೋಬೇಕಾಗತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಮತ್ತು ಕಾಂಗ್ರೆಸ್ಗೆ ಅವರ ಕೊಡುಗೆ ಸಾಕಷ್ಟು ಇದೆ. ಈ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ಹೋಲಿಸಿದ್ರೆ ಅತಿ ಹೆಚ್ಚು ಕೊಡುಗೆ ಕಾಂಗ್ರೆಸ್ಗೆ ಕೊಟ್ಟವರು ಮಲ್ಲಿಕಾರ್ಜುನ್ ಖರ್ಗೆ. ತಮ್ಮ ಜೀವನ ಪರ್ಯಂತ ಎಂದೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿಲ್ಲ, ಪಕ್ಷವನ್ನು ಬದಲಾಯಿಸಿಲ್ಲ ಮತ್ತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ. ಆದರೆ ಇದೇ ಕಾಂಗ್ರೆಸ್ ಪಕ್ಷ ಅವರ ಜೊತೆ ಹೇಗೆ ನಡೆದುಕೊಳ್ತು ಅನ್ನೋದ್ರ ಬಗ್ಗೆ ಕೂಡ ಈ ರಾಜ್ಯದ ಜನರು ಯೋಚನೆ ಮಾಡಬೇಕು. ಅನೇಕ ಸಲ ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗುವಂತಹ ಅವಕಾಶಗಳು ಬಂದಾಗೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇದೇ ಕಾಂಗ್ರೆಸ್ ಪಕ್ಷ CM ಸ್ಥಾನದಲ್ಲಿ ಕೂರಿಸಿಲ್ಲ. ಇದನ್ನು ಕೂಡ ಜನರು ಮರಿಬಾರದು. ಇಷ್ಟೊಂದು ಉತ್ತಮ ನಾಯಕನಿಗೆ ಯಾಕೆ CM ಸ್ಥಾನದಲ್ಲಿ ಕೂರಿಸಲಿಲ್ಲ? ಇವತ್ತು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಜ್ಯಕ್ಕೆ ಕರೆ ತಂದು ಅವ್ರನ್ನ CM ಮಾಡಬೇಕು. ಅದು ಕಾಂಗ್ರೆಸ್ ಪಕ್ಷ ಅವ್ರಿಗೆ ಕೊಡುವಂಥ ದೊಡ್ಡ ಗೌರವ. ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ್ದೀರಿ,
ಸ್ಥಾನ ಕೊಟ್ಟಿದ್ದೀರಿ, ಆದರೆ ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷ ಅವರಿಗೆ ನೀಡಲಿಲ್ಲ. ಪಾಪ ಅವರು 2-3 ಸಲ ಬೈಟ್ ಕೊಡುವಾಗ ನೋಡಿದ್ದೆ, ನಾವು ಹೈಕಮಾಂಡ್ ಡಿಸೈಡ್ ಮಾಡುತ್ತೇವೆ ಅಂತ. ಅಂದರೆ ಹೈಕಮಾಂಡ್ ಒಂದು ಟೀಮ್ ಡಿಸೈಡ್ ಮಾಡುತ್ತೆ ಅನ್ನೋ ಲೆಕ್ಕದಲ್ಲಿ ಹೇಳಿದರು. ಅಂದರೆ ಎಲ್ಲವೂ ಅಧಿಕಾರ ಇವ್ರ ಹತ್ರ ಇಲ್ಲ, ಅದಕ್ಕಾಗಿ CM ಸ್ಥಾನವನ್ನು ಕೊಟ್ಟು ಅವರಿಗೆ ಗೌರವ ಕೊಡಬೇಕು ಕಾಂಗ್ರೆಸ್ ಸರ್ಕಾರ. ಈಗ ಅಧಿಕಾರದಲ್ಲಿ ಇದೆ ಕಾಂಗ್ರೆಸ್ ಪಕ್ಷ, ಈಗ ಕೊಟ್ಟು ನೋಡಬೇಕು. ಯಾಕಂದರೆ ಇವತ್ತು ರಾಷ್ಟ್ರವ್ಯಾಪ್ತಿ ದಲಿತ ಸಮುದಾಯದ ಓಟ್ಗಳು ಕಾಂಗ್ರೆಸ್ ಪರವಾಗಿ ಬರುತ್ತೆ ಅಂದರೆ ಅದಕ್ಕೆ ಒಂದಿಷ್ಟು ಪ್ರತಿಶತ ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರೇ. ಮತ್ತು ಅವ್ರು ಎಂತಹ ತ್ಯಾಗಮಯಿ ಅಂದರೆ ಅನೇಕ ಸಂದರ್ಭಗಳಲ್ಲಿ ಪಕ್ಷಕ್ಕಾಗಿ ಎಲ್ಲವನ್ನ ತ್ಯಾಗ ಮಾಡಿದ್ದಾರೆ. ಸಚಿವ ಸ್ಥಾನ ತ್ಯಾಗ ಮಾಡಿದರು, CM ಸ್ಥಾನವನ್ನು ತ್ಯಾಗ ಮಾಡಿದರು. ಆದರೆ ಇಂದಿಗೂ ಕೂಡ ಅವರಿಗೆ ಕಾಂಗ್ರೆಸ್ ಪಕ್ಷ ನಡೆಸ್ಕೊಂಡಂಥ ರೀತಿ ಅಷ್ಟೊಂದು ಒಳ್ಳೆಯದಂತ ನನಗೆ ಅನಿಸ್ತಾ ಇಲ್ಲ. ಹಾಗಾಗಿ ಈಗಲಾದರೂ CM ಮಾಡಬೇಕು ಅವರಿಗೆ ಅನ್ನೋದು ನಮ್ಮ ಅಭಿಪ್ರಾಯ. ಅವರು ಈಗ ಅವ್ರು ಹೈಕಮಾಂಡ್ಗೆ ಬಿಟ್ಟಿದ್ದು ಯಾರಿಗೆ ಮಾಡ್ತಾರೆ ಯಾರಿಗೆ ಬಿಡ್ತಾರೆ ಅನ್ನೋದು. मेरा बेटे का 8 घंटे का ऑपरेशन था परसों, तब मैंने सोचा अरे 8 घंटे का ऑपरेशन है। मेरी पत्नी मुझे फोन की, मेरी बेटी डॉक्टर है, उसने किया, घर के 3-4 लोग फोन किए कि ये बड़ा ऑपरेशन है, आपको आना चाहिए। तो मैंने उनको बोला ठीक है। फिर आखिरी में सोचा अरे इस देश के लिए बॉर्डर पे जाके ये जवान मरता है अपने मातृभूमि के लिए, और देश के हित में इंदिरा गांधी जी कुर्बान दी, राजीव गांधी जी कुर्बान दिए, और सोनिया गांधी जी सब कुछ त्याग की, और मैं अपने बेटे के लिए जाऊं और ये पार्लियामेंट छोड़ के और यहाँ पर जो वोट चोरी का इतना बड़ा जो जुलूस है या बहुत बड़ी लड़ाई है, इस लड़ाई के छोड़ को मैं नहीं जाऊंगा। जैसा कि सरहद पे जवान लड़ता है, जैसा कि हमारे सोनिया गांधी जी लड़े हैं, जैसा कि हमारे राहुल गांधी पैदल चल रहे हैं, अरे मेरा एक बेटा को अगर कुछ भी हुआ ठीक है, लेकिन देश के 140 करोड़ लोगों को बचाना है, इसलिए मैं रहूंगा। इसीलिए मैं यहां पर आज हाजिर हूं, और लड़ाई में हमेशा पीछे नहीं हटना। अगर आप पीछे हटेंगे तो मर गए। डरो मत,